ಮನುಷ್ಯನಿಗೆ ತನ್ನ ಬಾಡಿ ಸ್ಟ್ರಕ್ಚರ್ ಬ್ಯೂಟಿ ಎಷ್ಟು ಇಂಪಾರ್ಟೆಂಟೋ ಹಾಗೆ ಆತನ ವ್ಯಕ್ತಿತ್ವ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವ್ಯಕ್ತಿತ್ವ ಒಬ್ಬರಿಂದ ಒಬ್ಬರಿಗೆ ಭಿನ್ನ ಆದರೂ ಕೂಡ ಕೆಲವರ ವ್ಯಕ್ತಿತ್ವ ನೋಡಿದ್ರೆ ವಾವ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಿಕಾಸ್ ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಆ ಒಂದು ಸೊಸೈಟಿನಲ್ಲಿ ಚಾರ್ಮನ್ನು ಮೂಡಿಸಿದಂತಹ ವ್ಯಕ್ತಿಯನ್ನು ಎಲ್ಲರೂ ಹೀರೋಗಳಾಗಿ ಮಾಡ್ಕೋತೀವಿ. ರಾಜಕೀಯ ನಾಯಕರಾಗಿರ್ಬೋದು, ಒಂದು ಟೀಚರ್ಸ್ ಇರ್ಬೋದು, ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ CEO ಆಗಿರ್ಬೋದು, ಒಂದು HR ಆಗಿರ್ಬೋದು, ಯಾರೇ ಆಗಿರಲಿ ಅವ್ರನ್ನೆಲ್ಲ ಫಾಲೋ ಮಾಡ್ತೀವಿ. ಸಿನಿಮಾ ಆ್ಯಕ್ಟರ್ ಆಗಿರ್ಬೋದು, ಸೀರಿಯಲ್ ಆ್ಯಕ್ಟರ್ ಆಗಿರ್ಬೋದು, ಯಾರನ್ನೇ ಆಗಲಿ ಫಾಲೋ ಮಾಡ್ತಿದ್ದೀವಿ ಅಂದರೆ ಅವ್ರ ವ್ಯಕ್ತಿತ್ವ ತುಂಬ ದೊಡ್ಡದಾಗಿರುತ್ತೆ. ಅಂದರೆ ಚಾಪನ್ನು ಮೂಡಿಸ್ಬಿಟ್ಟಿರ್ತಾರೆ. ಅದಕ್ಕಾಗಿ ಅವ್ರಿಗೆ ತುಂಬ ಫಾಲೋಯರ್ಸ್, ಫ್ಯಾನ್ಸ್ ಕ್ಲಬ್ ಅಂತ ಇದ್ದೇ ಇರುತ್ತೆ. ಆ ವ್ಯಕ್ತಿತ್ವವನ್ನು ಅವರು ಹುಟ್ಟು ಹಾಕಬೇಕು ಅಂದರೆ ಇಂತಿಷ್ಟು ವರ್ಷಗಳ ಕಾಲ ಅಂತ ತೊಗೊಂಡಿರ್ತಾರೆ. ಯಾರ ವ್ಯಕ್ತಿತ್ವ ಸಡನ್ನಾಗಿ ಆಸ್ತಿ ಸಂಪಾದನೆ ಮಾಡಿದ ರೀತಿಯಲ್ಲಿ, ಹಣ ಸಂಪಾದನೆ ಮಾಡಿದ ರೀತಿಯಲ್ಲಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅದು ತುಂಬ ತುಂಬ ಕಷ್ಟ. ಅವರೊಂದು ಚಾಪು ಮೂಡಿಸ್ಬೇಕು, ಆ ಚಾರ್ಮ್ ಕ್ರಿಯೇಟ್ ಆಗಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಬಟ್ ಆದರೆ ಅವರು ಮಾಡಿರ್ತಾರೆ. ಅದೇನೇ ಇರಲಿ, ಅವರನ್ನು ಮೇರು ನಟರು ಅಂತ ನಾವು ಸೊಸೈಟಿನಲ್ಲಿ ಕನ್ಸಿಡರ್ ಮಾಡಿಬಿಡ್ತೀವಿ. ಬರೀ ಫಿಲಮ್ ಹೀರೋಯಿನ್ಗಳು ನಟರು ಅನ್ಕೋಬೇಡಿ, ಇಂತಹ ಹೀರೋಸ್ ಬಗ್ಗೆನೂ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಅದರ್ಸ್ ಫೀಲ್ಡಲ್ಲಿ ಇರೋವಂಥವ್ರ ಬಗ್ಗೆ. ಆದರೆ ಕೆಲವು ಜನಸಾಮಾನ್ಯರಲ್ಲಿ ವ್ಯಕ್ತಿತ್ವ ಇರುತ್ತೆ. ಅವರನ್ನು ನೋಡಿದ್ರೆ ಕೈ ಎತ್ತು ಮುಗಿಬೇಕು ಅನಿಸುತ್ತೆ, ಇಲ್ಲ ಏನೋ ಒಂದು ರೀತಿಯಾಗಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಬಟ್ ಅವರು ಎಷ್ಟು ಕಾಮನ್ ಪೀಪಲ್ ಅಂದರೆ ಸಿಂಪ್ಲಿ ಕಾಮನ್. ಅವ್ರು ಏನನ್ನು ಅಚೀವ್ಮೆಂಟ್ ಮಾಡಿರೋದಿಲ್ಲ. ಅವ್ರ ಹತ್ರ ಒಂದು ಆಸ್ತಿ ಅಂತಸ್ತು ಆ ಥರ ಏನೋ ಒಂದು ಕ್ರಿಯೇಟ್ ಮಾಡಿರೋದಿಲ್ಲ, ಅಥವಾ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿರೋದಿಲ್ಲ, ಏನೂ ಇರೋದಿಲ್ಲ. ಬಟ್ ಅವರು ಸಾಮಾನ್ಯರು, ಎಲ್ಲರ ಮಧ್ಯದಲ್ಲಿ ಎದ್ದು ಕಾಣಿಸ್ತಾ ಇರ್ತಾರೆ. ಅವ್ರ ವ್ಯಕ್ತಿತ್ವ ಆ ರೀತಿ ಇರುತ್ತೆ. ಅವ್ರನ್ನ ನೋಡಿದ್ರೆ ನಮಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ, ಅವ್ರ ಜೊತೆ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ. ಬಟ್ ಅವ್ರು ಏನಾದರೂ ಹೇಳಿದ್ರೆ ಕೇಳ್ಕೋಬೇಕು ಅಂತ ಅನಿಸುತ್ತೆ. ಇದನ್ನು ಕೂಡ ವ್ಯಕ್ತಿತ್ವ ಅಂತ ಕರಿತೀವಿ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಕಾಮನ್ ಪೀಪಲಲ್ಲಿ ಕಾಮನ್ ಆಗಿರುವಂತಹ ಜನರು ತುಂಬಾ ಸ್ಪೆಷಲ್ ಆಗಿಬಿಡ್ತಾರೆ. ಅವ್ರು ನೋಡ್ಕೊಳ್ಳಿ, ಅವ್ರು ಸಾಯೋ ಟೈಮಲ್ಲಿ ಎಷ್ಟು ಜನನ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅಂದರೆ ಅದು ಯಾವ ರೀತಿ ಆಗಿರ್ಬೋದು. ಅದಕ್ಕೆ ಅವರೇ ಸಾಟಿ. ಅಂದರೆ ದೊಡ್ಡ ದೊಡ್ಡವ್ರನ್ನ ಅಥವಾ ಅಚೀವ್ಮೆಂಟ್ ಮಾಡಿರುವಂಥವ್ರನ್ನ ಫಾಲೋ ಮಾಡೋದು, ನಮ್ಮ ಫ್ಯಾನ್ ಆಗೋದು ಅದೆಲ್ಲ ಕಾಮನ್. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನ 4 ಜನ ತಿರುಗಿ ನೋಡ್ತಾರೆ, ಅವನ್ನ ಫಾಲೋ ಮಾಡ್ತಾರೆ, ಅವನ್ನ ನೋಡಿ ಯಾರಾದರೂ ಕಾಪಿ ಮಾಡ್ತಾ ಇದ್ದಾರೆ, ಅವನು ಯಾವ ಥರ ಬಟ್ಟೆ ಹಾಕೋತಾನೆ, ಯಾವ ಥರ ಆ್ಯಟಿಟ್ಯೂಡ್ ಇದೆ, ಅದನ್ನೆಲ್ಲವನ್ನು ಪ್ರತಿಯೊಂದು ಕಾಪಿ ಮಾಡ್ತಾ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇರ್ಬೋದು. ಅಂದರೆ ಪರ್ಸನಾಲಿಟಿ ಅನ್ನೋದೇನಿರುತ್ತೆ ಅದು ಒಂದು ಮನುಷ್ಯನಿಗೆ ಬ್ಯೂಟಿಗಿಂತ ಹೆಚ್ಚು. ಅವನು ಬ್ಯೂಟಿಫುಲ್ ಆಗಿದ್ದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವನ ವ್ಯಕ್ತಿತ್ವ ತಿರುಗಿ ನೋಡಬೇಕು ಅಂತ ಅನಿಸುತ್ತೆ ಮನುಷ್ಯನನ್ನು. ಅದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಮಾಡ್ಕೋತೀರಾ ನೀವು, ಅದು ಜೀವನದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಡೆವಲಪ್ಮೆಂಟ್. ಹಾಗಾಗಿ ಒಂದು ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ಅಥವಾ ಯಾರಾದರೂ ಕೋಚಿಂಗ್ ಕೊಟ್ಕೊಂಡು ನಮ್ಮನ್ನು ನಾವು ಕೌನ್ಸಿಲಿಂಗ್ ಕೊಟ್ಕೊಂಡು ಆ ಥರ ಮಾಡ್ಕೊಳ್ಳೋದ ಮೇಡಮ್? ಖಂಡಿತ ಬೇಕಾಗಿಲ್ಲ. ಇದು ಕೋಚಿಂಗಿಂದಾಗಿ ಆಗಿರ್ಬೋದು ಅಥವಾ ಕೌನ್ಸಿಲಿಂಗಿಂದ ಆಗಿರ್ಬೋದು, ಖಂಡಿತವಾಗಿಯೂ ಬರುವಂಥದ್ದು ಅಲ್ಲವೇ ಅಲ್ಲ. ತನ್ನಿಂದ ತಾನಾಗಿಯೇ ಅರಳುವಂತಹ ಪ್ರತಿಭೆ. ಅಂದರೆ ಯಾವತ್ತೂ ಯಾವ ವ್ಯಕ್ತಿ ಸ್ವಂತಿಕೆಯಿಂದ ಯೋಚನೆ ಮಾಡ್ತಾನೆ, ಸ್ವಂತ ಬುದ್ಧಿವಂತಿಕೆ ಇರುತ್ತೆ, ಸ್ವಂತ ಕ್ರಿಯಾತ್ಮಕತೆ ಇರುತ್ತೆ, ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಅಂತಹ ವ್ಯಕ್ತಿಗಳನ್ನು ಯಾರೂ ಕೂಡ ಅಳ್ಳಾಡಿಸೋದಕ್ಕೆ ಸಾಧ್ಯ ಇಲ್ಲ, ಬೀಳಿಸೋದಕ್ಕೆ ಸಾಧ್ಯ ಇಲ್ಲ, ಅಂಥವರ ವಿದ್ಯೆಯನ್ನು ಕದಿಯೋದಕ್ಕೆ ಚಾನ್ಸೇ ಇಲ್ಲ. ಕಾಪಿ ಮಾಡ್ಬೋದು ಅಷ್ಟೇ. ಏಕೆಂದರೆ ಅವ್ರಿಗೆ ಹೊಸತನ ಅನ್ನೋದು ಆಸುವಕ್ಕಾಗ್ಬಿಟ್ಟಿರುತ್ತೆ. ಈಗ ಯಾರೋ ಒಬ್ಬರು ಕಾಪಿ ಮಾಡಿದ್ರು, ನಿನ್ನ ಸ್ಟೈಲ್ ಎಲ್ಲರಿಗೂ ಗೊತ್ತಾಗ್ಬಿಡ್ತು, ಎಲ್ಲರೂ ಮಾಡ್ತಾ ಇದ್ದಾರೆ, ಕಾಮನ್ ಅಂದರೆ ಅವರು ಇಮ್ಮಿಡಿಯೇಟ್ಲಿ ಚೇಂಜ್ ಮಾಡ್ತಾರೆ, ಬೇರೆ ವೇನ ಇಮ್ಮಿಡಿಯೇಟ್ಲಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಅದು ಕೂಡ ವಾವ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದು ಎಲ್ಲರಿಂದನ ಸಾಧ್ಯನಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿ ದಿನದ ಎಫರ್ಟ್ ಇರುತ್ತೆ,
ಪ್ರತಿ ದಿನದ ವರ್ಕ್ ಇರುತ್ತೆ. ಅಲ್ಲಿ ಶಿಸ್ತಿರುತ್ತೆ, ಸಂಯಮ ಇರುತ್ತೆ, ತಾಳ್ಮೆ ಇರುತ್ತೆ. ಜೀವನವನ್ನು ನೋಡೋ ರೀತಿ ಬದಲಾಗಿರುತ್ತೆ. ಅವರ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಎಲ್ಲರಿಗಿಂತ ವಿಭಿನ್ನವಾಗಿ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಬೇರೆಯವ್ರನ್ನ ಕಾಪಿ ಮಾಡೋದು ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಪ್ರಕೃತಿಯನ್ನು ಅನುಸರಣೆ ಮಾಡ್ತಾರೆ. ಏನು ನಮ್ಮ ಸರೌಂಡಿಂಗ್ ಎನ್ವೈರನ್ಮೆಂಟ್ ಇದೆ ಅದನ್ನು ನೋಡಿ ಕಲಿಯುವಂಥದ್ದು ಲಾಟ್ ಆಫ್ ಇರುತ್ತೆ. ಅವರು ಒಂದು ಸಣ್ಣ ಇರುವೆಯಿಂದ, ಒಂದು ಲೀವ್ಸಿಂದ, ಒಂದು ಸಣ್ಣ ಸಸಿಯಿಂದ ಕಲಿತಾ ಇರ್ತಾರೆ. ಹೊಸತನವನ್ನು ಅಳವಡಿಕೆ ಮಾಡ್ಕೋತಾ ಇರ್ತಾರೆ. ಸೊ ಆ ರೀತಿಯ ಅಳವಡಿಕೆ ನಿಮ್ಮ ಲೈಫಲ್ಲಿ ಕೂಡ ಆದರೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟು 100% ಆಗುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವಾಗ ಮನುಷ್ಯನಿಗೆ ಆಗುತ್ತೆ ಆಗ ಅವನು ಬಾಸ್ ಅಂತ ಕರ್ಸ್ಕೊತಾನೆ, ಅಂದರೆ ಲೆಜೆಂಡ್ ಆಗ್ತಾನೆ. ಇನ್ನೊಬ್ಬರನ್ನ ನೋಡ್ಬಿಟ್ಟು ಫಾಲೋ ಮಾಡಿಕೊಂಡು, ಇನ್ನೊಬ್ಬರನ್ನ ನಾವು ಕಾಪಿ ಮಾಡಿಕೊಂಡು ಅದೇ ರೀತಿ ಅದೇ ವೇನಲ್ಲಿ ಅನುಸರಿಸ್ತೀವಿ ಅಂದರೆ ಅದನ್ನು ನಾವು ಫ್ಯಾನ್ಸ್ ಕ್ಲಬ್ ಅಂತ ಕರೀತಾರೆ. ಲೆಜೆಂಡ್ ಆಗಲ್ಲ ಅಲ್ವಾ? ಸಾಮಾನ್ಯವಾಗಿ ಫಾಲೋ ಮಾಡೋದು ಈಸಿ, ಬಟ್ ನಮ್ಮನ್ನು ಫಾಲೋ ಮಾಡಿಸ್ಕೊಳ್ಳೋ ರೀತಿ ನಾವು ನಡ್ಕೋತೀವಲ್ಲ, ದಟ್ ಈಸ್ ಡಿಫಿಕಲ್ಟ್. ಅದಕ್ಕೆ ವ್ಯಕ್ತಿತ್ವ ಬೇಕಾಗತ್ತೆ, ಪರ್ಸನಾಲಿಟಿ ಬೇಕಾಗತ್ತೆ, ಆ ಡೆವಲಪ್ಮೆಂಟ್ ಆಗಬೇಕು. ಕೆಲವ್ರು ನೋಡಿ ಅವ್ರ ಹತ್ರ ಏನೂ ಇರೋದಿಲ್ಲ, ಆಸ್ತಿ ಅಂತಸ್ತು ಸಂಪತ್ತು, ಬಟ್ ಅವ್ರಿಗೊಂದು ಚಾರ್ಮ್ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಅದಕ್ಕೆಲ್ಲರೂ ತಲೆ ಬಾಗ್ತಾ ಇರ್ತಾರೆ. ಅದನ್ನು ಸಂಪಾದನೆ ಮಾಡೋದಿದೆಯಲ್ಲ, ಅದು ಲೈಫಲ್ಲಿ ತುಂಬ ಡಿಫಿಕಲ್ಟ್. ಅದರ ಕಡೆ ಹೆಚ್ಚಿನ ಜನರು ಗಮನ ಕೊಡಬೇಕಾಗತ್ತೆ. ಸ್ಟೂಡೆಂಟ್ ಕೂಡ ಅಷ್ಟೇ, ನಾಟ್ ಓನ್ಲಿ ಪೇರೆಂಟ್ಸ್ಗೆ ವಯಸ್ಸಾಯಿತು ಎಲ್ಲ ಆಯಿತು ಆ ರೀತಿ ಮಾಡ್ಕೊಳ್ಳಿ ನೀವು, ಆ ಥರ ಇಲ್ಲ. ಒಂದು ಮಗು ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಒಂದು ಎಫರ್ಟ್ ಹಾಕಬೇಕಾಗತ್ತೆ. ದೊಡ್ಡವರು ಕೂಡ ಎಫರ್ಟ್ ಹಾಕಬೇಕಾಗತ್ತೆ. ಯಾಕೆಂದರೆ ಮನುಷ್ಯ ನಾವು ಬರೀ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದು ಅಥವಾ ಜಿಮ್ಗೆ ಹೋಗೋದು, ಯೋಗ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡ್ಕೊಳ್ಳೋದು, ಹೆಲ್ತಿಯಾಗಿ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದು, ಈ ಥರ ಅಷ್ಟೇ ಕಾನ್ಸೆಪ್ಟ್ ಉಳಿದಿಲ್ಲ. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಕೂಡ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ಯಾವಾಗಲೂ ಒಲವನ್ನು ಕೊಟ್ಟಾಗ ನಮ್ಮ ಮೈಂಡ್ ಇರ್ಬೋದು, ನಮ್ಮ ಬಾಡಿ ಆಗಿರ್ಬೋದು, ಎಂಟೈರ್ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಹೌದಲ್ವಾ? ಶೇರ್ ಮಾಡಿ.